ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ ಮದುವೆ ಆಗೋ ತನಕ ಸೆಕ್ಸ್ ಮಾಡಬೇಡಿ ಅಂತ. ಆದ್ರೆ ಅದರ ಆಗ್ತಿಲ್ಲ. 20 ವರ್ಷದಿಂದ ಡೇಟಾ ತೋರಿಸ್ತಾ ಇದೆ, ಮಕ್ಕಳು 16, 17 ವರ್ಷದಲ್ಲಿ ಆಕ್ಟಿವ್ ಆಗ್ತಿದ್ದಾರೆ. ಒಂದು ಪ್ರಶ್ನೆ ಇದೆ ಅಂಜನಪ್ಪ ಸರ್, ಮುಂಚೆಲ್ಲ ಆರ್ಥೋಡಾಕ್ಸ್ ಫ್ಯಾಮಿಲಿ, ಆಮೇಲೆ ಇದು ಹೆಂಗೋ ಏನೋ ಅನ್ನುವಂತಹ ಒಂದು ಕುತೂಹಲಕ್ಕೆ ಈ ರೀತಿಯ ಎಡವಟ್ಟುಗಳಾಗ್ತಾ ಇತ್ತು, HIV ಬರ್ತಾ ಇತ್ತು, ಅದನ್ನ ಬದಿಗಿಡೋಣ. ಬಟ್ ನಿಜಕ್ಕೂ ಇವತ್ತಿಗೂ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಈ ಲೈಂಗಿಕ ಶಿಕ್ಷಣ ಅನ್ನೋದು ಸಿಗ್ದಲೇ ಇರೋದಕ್ಕೆ ಈ ಕಾರಣನ, ಅಥವಾ ಸಿಗ್ತಾ ಇದೆ ಸೆಕ್ಸ್ ಬಗ್ಗೆ ಎಜುಕೇಶನ್ ಕೊಡ್ತೀವಿ ಅಂತಾರೆ, ಎಚ್ಚರಿಕೆಯನ್ನ ಕೊಡ್ತೀವಿ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ? ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟರ್ ಇದ್ದೀನಿ, ನಾನೊಬ್ಬ ಟೀಚರ್ ಇದ್ದೀನಿ, ಸರ್ಜನ್. ಈ ಸೆಕ್ಸ್ ಎಜುಕೇಶನ್ ಕೊಡೋದು ಅಷ್ಟು ಈಸಿ ಅಲ್ಲಮ್ಮ. ಯಾರೊಬ್ಬ ಮೇಸ್ಟ್ರು ಅವನಿಗಿರೋ ನಾಲೆಡ್ನಾಗ ಮಕ್ಕಳಿಗೆ ಇನ್ನೂ ಮುಜುಗರ ತರಿಸಿ ಇನ್ನೂ ಜಾಸ್ತಿ ಸ್ಟಿಮ್ಯುಲೇಟ್ ಮಾಡ್ತಾರೆ ಹೊರತು ದೇರ್ ಈಸ್ ನೋ ಕರೆಕ್ಟ್ ಅಪ್ರೋಪ್ರಿಯೇಟ್ ಸೆಕ್ಸ್ ಎಜುಕೇಷನ್. ಇದು ಆಗ್ತಾ ಇಲ್ಲಮ್ಮ. ಅವ್ರಿಗೇನೋ ಒಂದು ಮುಜುಗರ, ಏನೋ ಒಂದು ಕ್ಯೂರಿಯಸ್. ನೀವು ನಂಬಿ ನನ್ನ ಮಾತನ್ನು, ಒಬ್ಬ ತಂದೆ ಮಾಗಡಿ ಕಡೆಯವರು ಆಟೋ ಓಡಿಸ್ತಾರೆ, 14 ವರ್ಷದ ಮಗನ್ನ ಕಾಚನ ಒಂದು ಕವರ್ನಲ್ಲಿ ಹಾಕೊಂಡು ನನ್ನ ಹತ್ರ ತೊಗೊಂಬರ್ತಾರೆ. ಡಾಕ್ಟ್ರೇ, ನನ್ನ ಮಗಂದು ಕಾಚ ಹಿಂಗೆ ತ್ಯಾವ ಆಗಿರುತ್ತೆ. ಅಮ್ಮ, ವೀರ್ಯಸ್ಖಲನ 14 ವರ್ಷಕ್ಕೆ ರಾತ್ರಿ ವೀರ್ಯಸ್ಖಲನ. ಆ ಹುಡುಗನಿಗೆ ರಾತ್ರಿ ಕನಸಿನಲ್ಲಿ ಏನೇನೋ ಕಾಣ್ತಾನೆ, ವೀರ್ಯಸ್ಖಲನ ಆಗುತ್ತೆ. ಆ್ಯಂಡ್ ಎರೆಕ್ಷನ್ ಈಸ್ ಎ ಫಿಸಿಯಲಾಜಿಕಲ್ ಫೆನಾಮಿನಮ್ಮ. ಪ್ರತಿಯೊಬ್ಬರ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಇರುತ್ತೆ, ಅದು ಆಗುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಹೆಂಗೆ ಮಿಸ್ಲೀಡ್ ಮಾಡ್ತಾರೆ ಅಂದರೆ, ನೋಡಿಮ್ಮ, ಸ್ವಾಮೀಜಿಗಳಿಗಾಗಲ್ಲ, ಯಜ್ಞ ಮಾಡೋರಿಗಾಗಲ್ವ, ಎಲ್ರಿಗೂ ಆಗುತ್ತೆ. ಫಿಸಿಯಾಲಜಿ ಈಸ್ ಸೇಮ್ ಇನ್ ಹ್ಯೂಮನ್ ಬಾಡಿ, ಅನಾಟಮಿ ಈಸ್ ಸೇಮ್. ಎಲ್ಲೋ ಮುಚ್ಚಿಡ್ತಾರೆ, ತಪ್ಪು ಹೇಳ್ತಾರೆ, ಒಂದೂ ಕರೆಕ್ಟಾಗಿ ಹೇಳಲ್ಲಮ್ಮ. ಇವ್ರಿಗೆ ನಾನು ಹೇಳಿದೆ, ಅಲ್ರಿ ಸ್ವಾಮಿ, ನೀವು ಯಾವ ವರ್ಷಕ್ಕೆ ಮದುವೆ ಆದ್ರಿ? ಡಾಕ್ಟ್ರೇ, ನನ್ನ ಅಕ್ಕನ ಮಗಳು, ಅವಳು ದೊಡ್ಡೋಳ ಹಳ್ಳಿಗಳ ಕಡೆ ಹೊಸ್ಕೆ ಹಾಕೋರು ಅನ್ನೋರು, ಮೆಚೂರ್ ಆದ ತಕ್ಷಣವೇ ಮಾವನ ಮಗನೋ ಯಾರನ್ನ ಮದುವೆ ಮಾಡೋರು. ನೀವು ಅವಲಿಂದ ಸೆಕ್ಸ್ ಮಾಡ್ತಾಯಿದ್ದೀರಿ. ನಿಮ್ಮ ಮಗ 26 ವರ್ಷ, ಅವನಿಗೆ 21 ವರ್ಷಕ್ಕೆ ಮದುವೆ ಮಾಡಬೇಕು. ಸೆಕ್ಷುವಲ್ ಡಿಸೈರ್ ಇದ್ದೇ ಇರುತ್ತಮ್ಮ. ನೀವೇನೇ ಸ್ನಪ್ ಮಾಡಿ, ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಇಟ್ ಈಸ್ ದೇರ್. ಎವ್ರಿ ಡೇ ದೇ ವಾಂಟ್ ಟು ಹ್ಯಾವ್ ಸೆಕ್ಸ್. ದಟ್ ಈಸ್ ಎ ವೇ ಆಫ್ ರಿಲ್ಯಾಕ್ಸೇಷನ್. ದಿನ ಹೆಂಗೆ ಟಿಫನ್ ಮಾಡ್ತಿರೋ, ಊಟ ಮಾಡ್ತಿರೋ, ಹಂಗೆ ಈ ಒಂದು ಸೆಕ್ಷುವಲ್ ಅರ್ಜ್ ಶುಡ್ ಬಿ ರೆಸ್ಪೆಕ್ಟೆಡ್. ಅಂದರೆ ಅನ್ಎಥಿಕಲ್ ಅಲ್ಲ ನಾವು ಹೇಳ್ತಿರೋದು, ಬಟ್ ಡೆಫಿನೆಟ್ಲಿ ಅದು ಆಗುತ್ತೆ, ವೀರ್ಯಸ್ಖಲನ ಆಗುತ್ತೆ. ಎಲ್ಲೋ ಒಂದೊಂದು ವಿಚಾರದಲ್ಲಿ ಎಡವಟ್ಟು ಮಾಡ್ತಾ ಇದೆ, ಬಹಳ ಎಡವಟ್ಟು ಮಾಡ್ತಾರಮ್ಮ. ಸಂಪ್ರದಾಯ ಅನ್ನೋದು ಎಲ್ಲೋ ಇಂಥ ವಿಚಾರಗಳಲ್ಲಿ ಡೆಫಿನೆಟ್ ಓಪನ್ ಆಗಿ ಮಾತಾಡಲ್ಲಮ್ಮ. ತಂದೆ ತಾಯಿ ಸೆಕ್ಸ್ ಎಜುಕೇಶನ್ ಸ್ಕೂಲ್ ಮತ್ತೆ ಕಾಲೇಜ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ಬಟ್ ಅದನ್ನ ಯಾರು ಹೇಗೆ ಹೇಳ್ತಾರೆ, ಹೇಗೆ ಅರ್ಥ ಮಾಡಿಸ್ತಾರೆ, ಅಂತಹ ಕ್ವಾಲಿಫೈಡ್ ಟೀಚರ್ಸ್ ನಮ್ಮಲ್ಲಿದ್ದಾರಾ? ಇದು ತುಂಬಾ ಪ್ರಮುಖ ಪ್ರಶ್ನೆ ಅಂತ ನಾನು ಅನ್ಕೊಳ್ತೀನಿ. ಅವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟಿದ್ದಾರೆ, ಅವ್ರು ಏನು ಹೇಳ್ತಾರೆ? ದೇರ್ ಇಸ್ ನೋ ಪ್ರಾಪರ್ ಸಿಲೆಬಸ್ ಇನ್ ದಟ್. ಯಾರು ಟೀಚ್ ಮಾಡಬೇಕು? ಇದ್ರ ಮನೆ ಹಾಳಾಗೋಗ್ಲಿ ಸರ್. ಒಬ್ಬ ಹೆಣ್ಣು ಮಗಳು, ಅವಳದು ಸೈಕಲ್ ಬಂತು ಮಂತ್ಲಿ ಅಂದಾಗ ಅವಳು ಮೆಡಿಕಲ್ ಅಲ್ಲಿ ಹೋಗಿ ಪ್ಯಾಡ್ ತರ್ಲಿಕ್ಕೂ ಇವತ್ತು ನಾವು ಆಕೆ ಅದನ್ನ ಪೇಪರಿಗೆ ಕವರ್ ಹಾಕೊಡಿ, ಅದೇ ರ್ಯಾಪ್ ಮಾಡ್ಕೊಡಿ ಅಂತ ಕೇಳುವ ಹಂತದಲ್ಲಿ ನಾವು ಇವತ್ತಿಗೂ ಇದ್ದೀವಿ. ನಾನು ಇಂಗ್ಲೆಂಡ್ಗೆ ಹೋಗಿದ್ದೆಮ್ಮ, ನನ್ನ ವೈಫ್ ಕ್ಲಾಸ್ಮೇಟು. ಅಲ್ಲಿ ಅವಳ ಗಂಡ 3 ದಿನ ಮನೆ ಹೊರಗಡೆ ಕುಂಡ್ರಿಸೋನು ಪೀರಿಯಡ್ ಟೈಮ್ನಾಗೆ. ನಾನು ನೋಡಿರೋದು. ನಾನು ಹೇಳ್ತೀನಿ, ಇಟ್ಸ್ ಎ ಫಿಸಿಯಲಾಜಿಕಲ್ ಫೆನಾಮಿನಾ. ನೀವು ದಿನ ರೀಸಸ್ ಮಾಡ್ತೀರಿ, ದಿನ ಕಕ್ಕ ಮಾಡ್ತೀರಿ, 3 ತಿಂಗಳಿಗೆ 3 ದಿನ ಪೀರಿಯಡ್ಸ್ ಆಗುತ್ತಲ್ಲ, ಇಟ್ಸ್ ಎ ಫಿಸಿಯಲಾಜಿಕಲ್ ಫೆನಾಮಿನಾ, ಪೆಥಾಲಜಿ ಅಲ್ಲ. ಅದನ್ನ ಯಾಕೆ ಮುಟ್ಕೋಬಾರ್ದು? ಹಳ್ಳಿಗಳ ಕಡೆ ಇವತ್ತು ಹೇಳ್ತಾರೆ, ಅಯ್ಯೋ ಮುಟ್ಕೊಳಂಗಿಲ್ಲ, ಮನೆಯೊಳಗೆ ಬರೋಂಗಿಲ್ಲ. ಇವನ್ನೆಲ್ಲ ಯಾರು ಹೇಳ್ಕೊಡೋದು? ನಾನು ಹಳ್ಳಿ ರೈತನ ಮಗ ಇದ್ದೀನಿ. ನನಗೆ ಆಶ್ಚರ್ಯ ಆಗುತ್ತೆ ಇವತ್ತು, ಯಾಕೆ ನಮ್ಮ ಚಿಕ್ಕಮ್ಮ ಪಾಪ ವಿಧವೆ, ನಮಗೆಲ್ಲ ತಿಂಡಿ ಕೊಡೋಳು, 3 ದಿನ ನಾವು ಮುಟ್ಟಂಗೆ ಇಲ್ಲ. ನಮ್ಮ ಅಮ್ಮನ ಕೇಳಿದ್ರೆ, ನಿಮ್ಮ ಚಿಕ್ಕಮ್ಮನಿಗೆ ಕಾಕೆ ಮುಟ್ಟ ಇದೆ, ಸುಮ್ಮನಿರು ಅನ್ನೋರು. ಇದು ಇವಾಗಲೂ ಚೇಂಜ್ ಆಗಿಲ್ಲ. ಟೇಕ್ ಇಟ್ ಫ್ರಮ್ ಮೀ. ಇದನ್ನೆಲ್ಲ ಓಪನ್ ಆಗಿ ಮಾತಾಡೋದು ಬಹಳ ಕಷ್ಟ ಅನ್ಸುತ್ತೆ. ಎಲ್ಲ ಒಂದ್ ಕಡೆ ವಂಡರ್ಫುಲ್ ಟಾಪಿಕ್, ಅದ್ರೊಳಗೆ ಸಾಮಾಜಿಕ ಕಾರ್ಯಕರ್ತರ ಜೊತೆ ಕೂತ್ಕೊಂಡು ಈ ಮೆಸೇಜ್ ಕರೆಕ್ಟ್ ಆಗಿ ಹೋಗ್ಬೇಕಮ್ಮ. ಸೆಕ್ಸ್ ಬಗ್ಗೆ ಟ್ಯಾಪು ಇಲ್ಲ, ಕರೆಕ್ಟ್ ಆಗಿ ಹೇಳೋರು ಬೇಕು ನಮ್ಮ ಸಮಾಜದಲ್ಲಿ. ಬಟ್ ನನ್